So welcome to chapter 10, IT application. Okay, it's the last chapter of the first year focus point, computer application subject. Okay, so IT application chapter 10. ಯಾವುದೆಲ್ಲ ಐ ಟಿ ಇಂಟರ್ನೆಟ್ನ ಐ ಟಿ ಅಂದ್ರೇನು, ವಾಟ್ ಏನ್ ಬೈ ಐ ಟಿ, ಫುಲ್ ಫಾರ್ಮ್ ಆಫ್ ಐ ಟಿ ಗೊತ್ತುಂಟಾ? ನಾವು ಐ ಟಿ ಅಂತೆಲ್ಲ ಹೇಳ್ತೇವೆ. ಐ ಟಿ ಮಾಸ್ಟರ್, ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಓಕೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದರ ಅಪ್ಲಿಕೇಶನ್ ಏನೆಲ್ಲ, ಮಾಹಿತಿ ತಂತ್ರಜ್ಞಾನದ, ಕನ್ನಡದಲ್ಲಿ ಹೇಳೋದಾದ್ರೆ ಮಾಹಿತಿ ತಂತ್ರಜ್ಞಾನ, ಅದರ ಉಪಯೋಗಗಳೇನೆಲ್ಲ ಅಂತೇಳಿ. ಮೊದಲನೇದ್ದು, ಈಗೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ, ಯು ಆರ್ ವೆರಿ ಲಕ್ಕಿ, ಈ ಟೈಮಲ್ಲಿ ಇದ್ದೀರಿ ನೀವೆಲ್ಲರೂ ಕೂಡ, ಈ ಜನ್ರೇಷನಲ್ಲಿ ಅಂತೂ. ನೀವು ಈಗ ನಿಮ್ಮ ಕಣ್ಣ ಮುಂದೆ 2G 3G, ಮೇ ಬಿ 2G ಅನ್ನು ನೋಡಿದವರು ಇರಲಿಕ್ಕಿಲ್ಲ, ಇದರಲ್ಲಿ ಡೈರೆಕ್ಟ್ 3Gಗೆ ಬಂದವರಾಗಿರ್ಬೋದು. 4G, ಈಗ 5G ಅಲ್ಲಿದ್ದೇವೆ ನಾವು ಅಲ್ವಾ, 5th ಜನರೇಷನ್. 5G ಅಂದರೆ ಜನರೇಷನ್, 5th ಜನರೇಷನ್. ಸೊ ನೀವು ಲಕ್ಕಿ ಅಂತಲೇ ಹೇಳ್ಬೋದು, ಯಾಕಂದರೆ ನಿಮಗೆ 2G ಅಂದರೆ ಏನಂತಲೇ ಗೊತ್ತಿರಲಿಕ್ಕಿಲ್ಲ. ನಾವಿರುವಾಗೆಲ್ಲ ಅದಿದ್ದದು. ಸೊ ನಾವೀಗ 5G ಅಲ್ಲಿದ್ದೇವೆ. ಆಗಿರುವಾಗ ಬೇಸರ ಒಂದು ಇಂಟರ್ನೆಟ್ ಕನೆಕ್ಷನ್, ನಾವು ಇವತ್ತು ಲೈವ್ ಆಗಿ ನಿಮ್ಮ ಮುಖ ನೋಡಿ ಮಾತಾಡುವಂಥ ಸ್ಥಿತಿಯಲ್ಲಿದ್ದೇವೆ. ಸೊ ಎಲ್ಲ ವಿಭಾಗಗಳಲ್ಲಿ ಬೇರೆ ಬೇರೆ ವಿಭಾಗ ಉಂಟಲ್ಲ. ಈಗ ಎಜುಕೇಷನ್ ಇದು ನಮ್ಮದು, ಬೇರೆ ಬೇರೆ ಇದುಂಟು. ಗೌರ್ಮೆಂಟ್ ಉಂಟು, ಎಜುಕೇಷನ್ ಉಂಟು. ಎಜುಕೇಷನ್ ಅಂದರೆ ಲರ್ನಿಂಗ್, ಕಲಿಯುವಂಥದ್ದು. ಗೌರ್ಮೆಂಟ್ ನಿಮ್ಗೆ ಗೊತ್ತಿದೆ, ಸರ್ಕಾರ. ಮತ್ತು ಬಿಸ್ನೆಸ್ನಲ್ಲಿ ಉಂಟು. ಎಲ್ಲದಕ್ಕೂ ನಾವು ಫಸ್ಟಿಗೆ ಅಲ್ಲಿ ಕಲ್ತದ್ದು ಇಮೇಲ್ ಮಾತ್ರ, ಎಲೆಕ್ಟ್ರಾನಿಕ್ ಮೈಲ್ ಮಾತ್ರ. ಸರ್ವಿಸ್ ಆಫ್ ದ ಇಂಟರ್ನೆಟ್ಟಲ್ಲಿ ನಾವು ಎಲೆಕ್ಟ್ರಾನಿಕ್ ಮೈಲನ್ನು ಕಲ್ತಿದ್ದೇವೆ. ಬಟ್ ಇಲ್ಲಿಗೆ ಬರುವಾಗ ಈ ಅಂತೇಳಿ ಸ್ಟಾರ್ಟ್ ಮಾಡೋ ಎಲ್ಲ ಶಬ್ದಗಳು: ಇ ಬಿಸ್ನೆಸ್, ಎಲೆಕ್ಟ್ರಾನಿಕ್ ಬಿಸ್ನೆಸ್; ಇ ಗವರ್ನೆನ್ಸ್, ಎಲೆಕ್ಟ್ರಾನಿಕ್ ಬೇಸ್ಡ್ ಗವರ್ಮೆಂಟ್; ಇ ಲರ್ನಿಂಗ್. ಯಾವುದು ಇ ಲರ್ನಿಂಗ್? ಒಂದು ಉತ್ತಮ ಉದಾಹರಣೆ ಕೊಡ್ಬೋದು ನಿಮಗೆ. ಇ ಲರ್ನಿಂಗ್ಗೆ ಒಂದು ಉತ್ತಮ ಉದಾಹರಣೆ, ಇನ್ನೆಲ್ಲರೂ ಕ್ರಿಕೆಟಲ್ಲಿ ನೋಡಿರ್ಬೋದು, ಬೈಜೂಸ್ ಅಂತೇಳಿ ಆಗಾಗ ಬರ್ತಿತ್ತು ಅಡ್ವರ್ಟೈಸ್ ಅಲ್ವಾ. ಬೈಜೂಸ್ ನೀವು ಕೇಳಿದಿರಿ, ಬೈಜೂಸ್ ಆ್ಯಪ್ ಇಂಡಿಯಾಸ್ ಮೋಸ್ಟ್ ನಂಬರ್ 1 ಲರ್ನಿಂಗ್ ಆ್ಯಪ್ ಅಂತೇಳಿ ಅಲ್ಲಿ ಬರ್ತದೆ. ಸೊ ಇದೆಲ್ಲ ಲರ್ನಿಂಗ್ ಆ್ಯಪ್. ಈಗ ಹೇಗಾಗಿದೆ ಅಂತಂದರೆ, ನಾವು ಪೇಮೆಂಟ್ ಮಾಡಿ ಆನ್ಲೈನಲ್ಲಿ ನಮಗೆ ವಿಡಿಯೋನ ನೋಡ್ಬೋದು, ಅದರಲ್ಲಿ ಕಲಿಬೋದು. ಪೇಮೆಂಟ್ ಇಲ್ಲದಿದೆ, ಪೇಮೆಂಟ್ ಇರುವಂಥದ್ದಿದೆ. ಇ ಲರ್ನಿಂಗ್. ಗವರ್ನೆನ್ಸ್ ಹೇಗೆ? ಮೊದಲೆಲ್ಲ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಈಗಲೂ ಕೂಡ ನಿಮಗೆ ಗೊತ್ತಿರಲಿಕ್ಕಿಲ್ಲ. ನಾಳಿದ್ದು ನಾನು ಕಳೆದ ಸಲ ನಿಮ್ಮನ್ನು ಅಡ್ಮಿಷನ್ ಮಾಡುವಾಗ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಜಾತಿ ಸರ್ಟಿಫಿಕೇಟ್ ಎಲ್ಲ ಕೇಳಿದ್ದೆ. ಈ ಗ್ರಾಂಟಿಗೆ ಅಪ್ಲೈ ಮಾಡೋದಾದ್ರೆ ಇದೆಲ್ಲ ಬೇಕು ಅಂತೇಳಿ. ಇ ಗ್ರಾಂಟ್ ಅಲ್ವಾ, ಎಲೆಕ್ಟ್ರಾನಿಕ್ ಗ್ರಾಂಟ್ ಅಂತೇಳಿ. ಅಂದರೆ ಅದೊಂದು ಈ ಆನ್ಲೈನಲ್ಲಿ ಗ್ರಾಂಟ್, ಕೆಲವೊಂದು ಸ್ಕಾಲರ್ಶಿಪ್ ಸಿಗೋದನ್ನು ಈ ಗ್ರಾಂಟ್ ಅಂತೇಳಿ ಅದು ಹೆಸರಿಟ್ಟಿದ್ದಾರೆ. ಸೊ ಅದಕ್ಕೆ ನಮಗೆ 2-3 ಅಪ್ಲಿಕೇಶನ್ಗಳನ್ನು ನಾನು ಕೇಳಿದ್ದೆ. ಆಗ ನೀವು ಹೋಗಿ, ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಈಗ ನೀವು ಹೋಗಿ ಏನು ಮಾಡಿದ್ರಿ, ಅಕ್ಷಯಕ್ಕೆ ಹೋದ್ರಿ, ಅಪ್ಲೈ ಮಾಡಿದ್ರಿ, ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರಿ. ನಿಮ್ಮ ಡೀಟೇಲನ್ನು, ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಸಿಕ್ಕಿತ್ತು, ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಸಿಕ್ಕಿತ್ತು, ನ್ಯಾಟಿವಿಟಿ ಸಿಕ್ಕಿತ್ತು, ಎಲ್ಲವೂ ಸಿಕ್ಕಿತ್ತು. ಆದರೆ ಇದಕ್ಕಿಂತ ಮೊದಲು ಹೇಗೆ ಅಂತ ನಿಮ್ಮ ತಂದೆ ತಾಯಿಗಳಲ್ಲಿ ನೀವು ಕೇಳಿದ್ದೀರಾ? ನಾವು ವಿಲೇಜ್ ಆಫೀಸಲ್ಲಿ ಹೋಗಿ ಕ್ಯೂ ನಿಲ್ಲಬೇಕು, ತುಂಬ ಹೊತ್ತು ಕಾಯುವಂಥದ್ದು, ಒಂದು ವಾರ ಬಿಟ್ಟು ಬರಲಿಕ್ಕೆ ಹೇಳುವಂಥದ್ದು, ಅದರಡೆಲ್ಲ ಹಣ ಕೇಳುವಂಥದ್ದು ಕೆಲವರು, ಈ ಥರ ಎಲ್ಲ ಆಗುವಂಥದ್ದು. ಅಂದರೆ ಒಂದು ಮಧ್ಯವರ್ತಿಗಳೆಲ್ಲ ಬರುವಂಥದ್ದು, ಇಡೆಯಲ್ಲಿ ನಾನು ಮಾಡಿಕೊಡ್ತೇನೆ, ಅವ್ರು ಮಾಡಿಕೊಡ್ತಾರೆ, ಇವರು ಮಾಡಿಕೊಡ್ತಾರೆ ಅಂತೆಲ್ಲ ಹೇಳುವಂಥ, ಅವರಿಗೊಂದು 100 ರೂಪಾಯಿ ಕೊಡುವಂಥದ್ದು, ಬೇಗ ಸಿಗುವಂಥದ್ದು, ಕೆಲವರಿಗೆ ಲೇಟಾಗಿ ಸಿಗುವಂಥದ್ದು, ಇದೆಲ್ಲ ಆಗ್ತಾಯಿತ್ತು. ಈಗ ಅದು ಒಂದು ವಿಷಯ ಬಿಡುವ. ಎರಡನೇದ್ದು, ಈ ಗವರ್ನೆನ್ಸಲ್ಲಿ ಬರುವಂಥ ಎರಡನೇ ಪಾಯಿಂಟ್ ನೋಡುವ, ರೇಷನ್ ಅಂಗಡಿ. ಯಾರೆಲ್ಲ ರೇಷನ್ ಅಂಗಡಿ ಹೋಗಿದ್ದೀರಿ? ರೇಷನ್ಗೆ ಹೋಗಿದ್ದೀರಾ? ಈಗ ಹೊಸತಾದ ನಂತರ ಯಾರಾದರೂ ಹೋಗಿದ್ದೀರಾ? ಮೊದಲೆಲ್ಲ ಹೇಗೆ ಕ್ಯೂ ನಿಲ್ಬೇಕು? ಎಸ್, ಕ್ಯೂ ನಿಲ್ಬೇಕು, ಲೈನಾಗಿ ನಿಂತು ಅಲ್ಲಿ ರೇಷನ್ನ ಬುಕ್ಕನ್ನು ಇಡಬೇಕು. ಅವನೊಬ್ಬೊಬ್ಬರನ್ನೇ ಕರೀತಾನೆ, ಎಲ್ಲ ಬರೀತಾನೆ. ಒಂದು 4 ಬುಕ್ಕಲ್ಲಿ ಬರೀಲಿಕ್ಕೆ ಉಂಟು ಅವನಿಗೆ. ಎಲ್ಲ ಎಂಟ್ರ್ ಮಾಡಿ ಒಬ್ಬನಿಗೆ ಸಿಗುವಾಗ ಸುಮಾರು ಅರ್ಧ ಗಂಟೆ, 3/4 ಗಂಟೆ ಕಳೀತದೆ. ಅಕ್ಕಿ ಎಲ್ಲ ಸಿಗುವಾಗ ಅವನೊಂದು 3 ಡೈರಿಯಲ್ಲಿ ಬರಲಿಕ್ಕೆ ಉಂಟು, ಅದನ್ನು ದೊಡ್ಡ ರಿಜಿಸ್ಟರಲ್ಲಿ ಬರಲಿಕ್ಕೆ ಉಂಟು. ನೀವು ನೋಡಿದಿರ ಅದು ಮೊದಲನೇ ಕಾಲ ಹೇಗೆ ಅಂತೇಳಿ? ಈಗ ಹೇಗೆ, ಆ ಕಾರ್ಡಲ್ಲಿರುವ ಯಾರೇ ಒಬ್ಬರು ಹೋಗಿ ಅಲ್ಲಿ ಆಧಾರ್ ನಂಬರಿಗೆ ಗೊತ್ತಿದ್ರೆ, ಫಿಂಗರ್ ಪ್ರಿಂಟ್ಸ್ ಮಾಡಿದರೆ ಏನಾಯಿತು, ಅಕ್ಕಿ ಸಿಕ್ಕಿತ್ತು. ಮೊದಲು ಏನಾಗ್ತಿತ್ತು ಅಂತ ಹೇಳಿದರೆ, ಯಾಕೆ ಆ ಸಿಸ್ಟಮ್ ಬಂತಂತ ಹೇಳಿದರೆ, ಮೊದಲನ ಸಿಸ್ಟಮ್ ಮತ್ತು ಈಗಿನ ಸಿಸ್ಟಮ್ಗೆ ಯಾಕೆ ಡಿಜಿಟಲ್ ಇಂಡಿಯಾ ಯಾಕೆ ವ್ಯತ್ಯಾಸ ಉಂಟಂತ ಹೇಳಿದರೆ, ಮೊದಲು ಹತ್ತಿರದ ಒಂದು ಮನೆಯಲ್ಲಿ ಸ್ವಲ್ಪ ಒಂದು ಏರಿಯಾದಲ್ಲಿ ಸ್ವಲ್ಪ ಬಡವರಿದ್ದರೆ
ಅವರೆಲ್ಲ ರೇಷನ್ ಕಾರ್ಡನ್ನು ಒಬ್ಬನೇ ತಗೊಂಡು ಹೋಗೋದು, ಅವನೊಬ್ಬನೇ ರಿಕ್ಷೆಯಲ್ಲಿ ಅದನ್ನು ತರುವುದು. ಸೊ ಅದು ಅವರಿಗೆ ತಲುಪುತ್ತದ ಇಲ್ವಾ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಬಟ್ ಈಗ ಆಗಲ್ಲ. ಈಗ ನಿಮ್ಮ ಕಾರ್ಡಿಂದ ತೆಗಿಬೇಕಾದ್ರೆ ನಿಮ್ಮ ಮನೆಯ ಒಂದು ವ್ಯಕ್ತಿ ಬೇಕೇ ಬೇಕು. ನಿಮ್ಮ ಫಿಂಗರ್ ಪ್ರಿಂಟ್ ಇದ್ದರೆ ಮಾತ್ರ ಅದು ಸಿಗುವಂಥದ್ದು. ನಿಮ್ಮ ಮನೆಯಲ್ಲೇ 4 ಜನ ಇದ್ದಾರೆ ಅಂತ ಹೇಳಿದ್ರೆ 4ರಲ್ಲಿ ಯಾರಾದರೂ ಒಬ್ಬ ಹೋದರೆ ಮಾತ್ರ ಆಗುವಂಥದ್ದು. ಬೇರೊಂದು ಮನೆಯವರು ಹೋಗಿದ್ರೆ ಅದು ಸಿಗುವುದಿಲ್ಲ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಇಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಮಾತ್ರ ಅದು ಸಿಗುವ ಹಾಗೆ ಆಗುತ್ತೆ. ಇದು ಎಲ್ಲವೂ ಕೂಡ ಈ ಇಲೆಕ್ಟ್ರಾನಿಕ್ ಅಂದರೆ IT ಅಪ್ಲಿಕೇಶನ್, ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಪ್ರೂವ್ ಆದ ನಂತರ ಬಂದ ಕೆಲವೊಂದು ಅಪ್ಲಿಕೇಶನ್ಸ್ ನಮಗೆ ಇರುವಂಥ ಉಪಯೋಗಗಳು. ಹಾಗಾದರೆ ಡೈರೆಕ್ಟ್ ನಾವು ಪಾಠಕ್ಕೆ ಬರುವ, ಲೇಟ್ ಮಾಡೋದು ಬೇಡ. ಸೊ IT ಅಪ್ಲಿಕೇಶನ್ನ ಮೊದಲನ ಪಾಯಿಂಟ್ ಗವರ್ನೆನ್ಸ್, ಇಲೆಕ್ಟ್ರಾನಿಕ್ ಗವರ್ನೆನ್ಸ್ ಈಗ ಹೇಗೆ ನಡೀತದೆ ಅಂತ ಹೇಳುವಂಥದ್ದು. The integration of computer and computer technology for the benefit of government functions to be the public is termed as e-governance. ಯಾವುದೆಲ್ಲ ಬೆನಿಫಿಟ್ಗಳು, ಬೆನಿಫಿಟ್ ಅಂತ ಹೇಳಿದ್ರೆ ಸೌಲಭ್ಯಗಳು ಗೌರ್ಮೆಂಟಿಂದ, ಸರ್ಕಾರದಿಂದ ನಿಮಗೆ ಸಿಗುತ್ತೋ ಅದನ್ನು ಇಲೆಕ್ಟ್ರಾನಿಕ್ ಆನ್ಲೈನ್ ಮಾಡಿದಾರೋ ಅದನ್ನು ಗವರ್ನೆನ್ಸ್ ಅಂತ ಹೇಳ್ತೇವೆ. ಈಗೆಲ್ಲವೂ ಕೂಡ ಆನ್ಲೈನಲ್ಲಿ ಸಿಗುತ್ತಲ್ವಾ. ನಿಮಗೊಂದು ಮನೆಗೆ ಅಪ್ಲೈ ಮಾಡಬೇಕಾದ್ರೆ ಆನ್ಲೈನಲ್ಲಿ ಮಾಡಬೇಕು. ನೋಡಿ, ರೇಷನ್ ಅಂಗಡಿಯಲ್ಲಿ ನೀವು ಹೋಗಿ ತೆಗೆದ ಕೂಡಲೇ ನಿಮಗೆ ಮೆಸೇಜ್ ಬರುತ್ತೆ. ನಿಮ್ಮ ಆ ಒಂದು ಅದರ ಓನರ್ ಯಾರಿದ್ದಾರೆ ಅವರಿಗೆ ನಂಬರ್ಗೆ ಮೆಸೇಜ್ ಬರುತ್ತೆ. ನೀವು ಇಲ್ಲಿಂದ ಇಷ್ಟು ಕಿಲೋ ಅಕ್ಕಿ ತಗೊಂಡು ಹೋದ್ರಿ, ಇಷ್ಟು ಕಿಲೋ ತಗೊಂಡು ಹೋದ್ರಿ ಅಂತ ಎಲ್ಲದು ಮೆಸೇಜ್ ಬರ್ತದೆ. ನೀವು ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ ಕೂಡಲೇ ನಿಮಗೊಂದು ಮೆಸೇಜ್ ಬರುತ್ತೆ. ಅದಾದ ನಂತರ ಸ್ವಲ್ಪ ದಿನ ಕಳೆದು ನಿಮಗೆ ಅದು ರೆಡಿ ಆಗಿದೆ ಅಂತೇಳಿ ಕೂಡ ಮೆಸೇಜ್ ಬರುತ್ತೆ. ಬ್ಯಾಂಕಲ್ಲಿ ಹೋಗಿ ನೀವು ಅಪ್ಲೈ ಮಾಡಿದರೆ ಅದಕ್ಕೆ ಒಂದು ಮೆಸೇಜ್ ಬರುತ್ತೆ, ಅಪ್ಲೈ ಆಗಿದೆ ಅಂತೇಳಿ. ಸ್ವಲ್ಪ ಹೊತ್ತಾಗುವಾಗ ಅದು ರೆಡಿ ಆದರೆ ಆಗ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಹಣ ಬಂದರೆ ಒಂದು ಮೆಸೇಜ್ ಬರುತ್ತೆ. ಇದೆಲ್ಲವೂ ಕೂಡ ಗವರ್ನೆನ್ಸ್ನ ಕೆಲವೊಂದು ಭಾಗಗಳು. ಯಾವುದೆಲ್ಲ ಗವರ್ನೆನ್ಸ್ ಇದೆ, ಗೌರ್ಮೆಂಟ್ ಸರ್ವಿಸ್ ಹೇಗೆಲ್ಲ ಇದೆ, ಯಾವ ಥರ ಇಂಪ್ರೂವ್ ಆಗಿದೆ, ಕೇವಲ ಮನುಷ್ಯರಿಗೆ ಮಾತ್ರ ಅಂದರೆ ನಾಗರಿಕರು ಪ್ರಜೆಗಳಿಗೆ ಮಾತ್ರವಾ ಅಥವಾ ಗೌರ್ಮೆಂಟ್ ಟು ಗೌರ್ಮೆಂಟ್ ಇದೆಯಾ ಅದು ನೋಡುವ. ಮೊದಲನೇದು ಗೌರ್ಮೆಂಟ್ ಟು ಗೌರ್ಮೆಂಟ್, G2G ಅಂತ ಹೇಳ್ತೇವೆ. ಇಲೆಕ್ಟ್ರಾನಿಕಲಿ ಎಕ್ಸ್ಚೇಂಜ್ ಡಾಟಾ ಆರ್ ಇನ್ಫಾರ್ಮೇಷನ್ ಅಮಂಗ್ ದ ಗೌರ್ಮೆಂಟ್ ಏಜೆನ್ಸಿ, ಡಿಪಾರ್ಟ್ಮೆಂಟ್ಸ್ ಆರ್ ಆರ್ಗನೈಸೇಷನ್. ಇದರಲ್ಲಿ ನಾವು ಬರೋದಿಲ್ಲ. ಇದು ಸರ್ಕಾರ ಮತ್ತು ಸರ್ಕಾರದ ನಡುವಿನ ಒಂದು ಮಾತುಕತೆ ಅಥವಾ ಮಾಹಿತಿ ವಿನಿಮಯ ಮಾಡುವಂಥದ್ದು, ಮಾಹಿತಿಯನ್ನು ಇನ್ಫಾರ್ಮೇಷನ್ ಅನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು. ಯಾರ ಮಧ್ಯೆ? ಸರ್ಕಾರ ಮತ್ತು ಸರ್ಕಾರದ ನಡುವೆ ಅಥವಾ ಸರ್ಕಾರ ಮತ್ತು ಕೆಲವೊಂದು ಡಿಪಾರ್ಟ್ಮೆಂಟ್, ಇಲಾಖೆಗಳ ಮಧ್ಯೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್ RTO ಮತ್ತು ಸ್ಟೇಟ್ ಗೌರ್ಮೆಂಟ್, RTO ಮತ್ತು ಸೆಂಟ್ರಲ್ ಗೌರ್ಮೆಂಟ್, ಈ ಥರ ಗೌರ್ಮೆಂಟ್ ಟು ಗೌರ್ಮೆಂಟ್. ಓಕೆ. ಎರಡನೇದು ಗೌರ್ಮೆಂಟ್ ಟು ಸಿಟಿಸನ್. ಸಿಟಿಸನ್ ಅಂದರೆ ನಾಗರಿಕರು ಅಥವಾ ಪ್ರಜೆಗಳು. ನಾವು ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ಸಿಟಿಸನ್, ನಮಗೆ ಮತ್ತು ಅವರಿಗೆ. ನಮಗೆ ಈಗ ಮೆಸೇಜ್ ಬರ್ತದೆ, ಕೆಲವೊಂದು ಸರ್ಕಾರದ ಮೆಸೇಜ್ ಬರ್ತದಲ್ವ, ಕೋವಿಡ್ ವ್ಯಾಕ್ಸಿನ್ ಹಾಕಿಕೊಳ್ಳಿ ಅಥವಾ ಕೋವಿಡ್ ವ್ಯಾಕ್ಸಿನ್ ಲಭ್ಯವಿದೆ, ಇದೆಲ್ಲ ಇರುವಂಥದ್ದು. ನಾವು ವ್ಯಾಕ್ಸಿನ್ ಹಾಕಿಕೊಳ್ಬೇಕು. ಇದೆಲ್ಲ ಸರ್ಕಾರ ಮತ್ತು ಜನಗಳ ನಡುವೆ ಇರುವಂಥದ್ದು. ಕೃಷಿಯದ್ದು ಹಣ ಬಂದಿದೆ ಅಥವಾ ಸರ್ಕಾರದ ಈ ಥರದ ಸೌಲಭ್ಯ ಇದೆ, ಅದು ಮೆಸೇಜಲ್ಲಿ ಬರುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಆನ್ಲೈನಲ್ಲಿ ಬರುವಂಥದ್ದಾಗಿರ್ಬೋದು ಕೆಲವೊಂದು. ಹಾಗಾಗಿ ಗೌರ್ಮೆಂಟ್ ಟು ಸಿಟಿಸನ್, G2C ಎರಡನೇದು ಟೈಪ್. ಮೂರನೇದು ಗೌರ್ಮೆಂಟ್ ಟು ಬಿಸ್ನೆಸ್, G2B. ಇದೆಲ್ಲ ಕಲಿಬೇಕು. G2G, ನಾಡಿದ್ದು ಕೇಳ್ಬೋದು ಟೈಪ್ ಆಫ್ ಗವರ್ನೆನ್ಸ್ ಯಾವುದೆಲ್ಲ ಅಂತೇಳಿ. ಜಸ್ಟ್ G2G ಗೌರ್ಮೆಂಟ್ ಟು ಗೌರ್ಮೆಂಟ್, G2C ಗೌರ್ಮೆಂಟ್ ಟು ಸಿಟಿಸನ್, ಮೂರನೇದು ಗೌರ್ಮೆಂಟ್ ಟು ಬಿಸ್ನೆಸ್, ಮತ್ತೊಂದು ಲಾಸ್ಟ್ ಒನ್ ಗೌರ್ಮೆಂಟ್ ಟು ಎಂಪ್ಲಾಯಿ ಅಂತೇಳಿ. ಎಂಪ್ಲಾಯ್ ಅಂದರೆ ಕೆಲಸ ಮಾಡೋ ಉದ್ಯೋಗಿಗಳು. ಮೂರನೇದು ಗೌರ್ಮೆಂಟ್ ಟು ಬಿಸ್ನೆಸ್, ವ್ಯವಹಾರ. ಬಿಸ್ನೆಸ್ ಅಂದರೆ ವ್ಯವಹಾರ. ಸೊ ಗೌರ್ಮೆಂಟ್ ಬಿಸ್ನೆಸ್ ಏನಂತ ನಿಮ್ಗೆ ಗೊತ್ತಿರ್ಬೋದು, ಸರ್ಕಾರ ಬೆನಿಫಿಟ್ ಕೊಡುವಂಥ ಕೆಲವೊಂದು ಬಿಸ್ನೆಸ್ಗಳು. ಇಂಟರಾಕ್ಷನ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಯಾವುದು? ಅದಕ್ಕೆ ಎಕ್ಸಾಂಪಲ್ ಕೊಡ್ಬೋದಾ? GST ಕೇಳಿದಿರಾ? ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಕೇಳಿದಿರಲ್ಲ. GST ಬಂದಿದೆ ಈಗ. ಆಗ GST ನಮಗೇನು ದೊಡ್ಡ ತೊಂದರೆ ಇಲ್ಲ, ನಾವಲ್ಲ ಅದಕ್ಕೆ ಹಣ ಕಟ್ಟುವಂಥದ್ದು. ನಾವೀಗ ತಗೊಳ್ಳುವಾಗ ನಮ್ಮ ಅಂಗಡಿಯವನು ಅದಕ್ಕೆ ನಮ್ಮ ಒಂದು ಅಮೌಂಟ್, ನಮಗೆ ಒಂದು ಐಟಮ್ ಕೊಟ್ಟರೆ ಅದರ ಟ್ಯಾಕ್ಸ್ ನಾವು ಕಟ್ಟಬೇಕು. ಆಗ ಅದು ಗೌರ್ಮೆಂಟ್ ಟು ಬಿಸ್ನೆಸ್, ಆ ಬಿಸ್ನೆಸ್ ಮ್ಯಾನ್ ಇದ್ದಾನಲ್ಲ ಅವನು ಕಟ್ಟಬೇಕಾದ್ದು. ಹಾಗಿರುವಾಗ ಗೌರ್ಮೆಂಟ್ ಮತ್ತು ಬಿಸ್ನೆಸ್ಗೆ ಇರುವಂಥ ಸೌಲಭ್ಯ ಅದು ಕೆಲವೊಮ್ಮೆ ನೋಡಿ, ಈಗ ಕೊರೋನಾ ಎಲ್ಲ ಬಂತು, ಆಗ GSTಯನ್ನು ಕಡಿಮೆ ಮಾಡ್ಬೋದು, ಜಾಸ್ತಿ ಮಾಡ್ಬೋದು, ಎಲ್ಲ ರೈಟ್ಸ್ಗಳು ಕೂಡ ಗೌರ್ಮೆಂಟ್ಗೆ ಇದೆ. ಥಿಂಗ್ ಅದು ನಮಗೆ ಅದಕ್ಕೆ ಬಾಧಕ ಆಗೋದಿಲ್ಲ. ಅದು ಗೌರ್ಮೆಂಟ್ ಮತ್ತು ಬಿಸ್ನೆಸ್ನವರಿಗೆ ಇರುವಂಥ ಸೌಲಭ್ಯಗಳು. ಒಮ್ಮೊಮ್ಮೆ ನಷ್ಟವನ್ನು ಕೊಡುವಂಥದ್ದು, ನಷ್ಟ ಪರಿಹಾರ ಕೊಡುವಂಥದ್ದಾಗಿರ್ಬೋದು, ಅದೆಲ್ಲವೂ ಕೂಡ ಗೌರ್ಮೆಂಟ್ ಟು ಬಿಸ್ನೆಸ್. ನಾಲ್ಕನೇದು ಕೊನೆಯದು ಗೌರ್ಮೆಂಟ್ ಟು ಎಂಪ್ಲಾಯ್. ಉದ್ಯೋಗಿಗಳಿಗೆ ಗೌರ್ಮೆಂಟ್ ಏನೆಲ್ಲ ಕೊಡ್ತದೆ? ನೀವು ಈಗ ಸ್ಟೂಡೆಂಟ್ಸ್, ನಿಮ್ಗೆ ಅದರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಆದರೂ ಉದ್ಯೋಗಿಗಳಂತ ಹೇಳುವಾಗ ಅವರಿಗೆ DA ಅಂತೇಳಿದೆ, ಭತ್ತೆ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಅಂದರೆ ತುಟ್ಟಿ ಭತ್ತೆ ಅಂತ ಹೇಳ್ತೇವೆ. ಸೊ DA ಮತ್ತು ಈ ಥರ ಪೆನ್ಷನ್ ಇರುವಂಥದ್ದು, ಎಂಪ್ಲಾಯ್ ರಿಟೈರ್ಡ್ ಆದ ನಂತರ. ಸೊ ಇದೆಲ್ಲವನ್ನು ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಮಾಡುವಂಥದ್ದು. ದ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ಇಟ್ಸ್ ಎಂಪ್ಲಾಯ್ಸ್ ಅಂದರೆ ಸರ್ಕಾರದ ಉದ್ಯೋಗಿಗಳು, ಸರ್ಕಾರಿ ಉದ್ಯೋಗಿಗಳು ಅಂತೇಳಿ ಅವರೊಟ್ಟಿಗೆ ಎಕ್ಸ್ಚೇಂಜ್ ಆಗುವಂಥದ್ದು ಕೆಲವೊಂದು ಇನ್ಫಾರ್ಮೇಷನ್ಸ್. ಸೊ ಹಾಗಾದರೆ ನಿಮಗೆ ವೆರಿ ಈಸಿಯಾಗಿ ಮಾಡ್ಬೋದು. ಗೌರ್ಮೆಂಟ್ ಟು ಗೌರ್ಮೆಂಟ್ ಅಂದರೆ ಎಕ್ಸ್ಚೇಂಜ್ ದ
exchange of information between government and government, like other departments of governments ಅಂತೇಳಿ ಬರೀಬಹುದು. ದೆನ್ ಗೌರ್ಮೆಂಟ್ ಟು ಸಿಟಿಸನ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಗೌರ್ಮೆಂಟ್ ಅಂಡ್ ಸಿಟಿಸನ್. ಗೌರ್ಮೆಂಟ್ ಟು ಬಿಸ್ನೆಸ್ ಅಂದರೆ G2B ಅಂದರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಗೌರ್ಮೆಂಟ್ ಅಂಡ್ ಬಿಸ್ನೆಸ್ ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಮ್ಯಾನ್. ಆ್ಯಂಡ್ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಎಂಪ್ಲಾಯೀಸ್, ಸರ್ಕಾರಿ ಉದ್ಯೋಗಿಗಳು. ಓಕೆ, ಮತ್ತೊಂದು ಇ ಗವರ್ನೆನ್ಸ್ನ ಇನ್ಫ್ರಾಸ್ಟ್ರಕ್ಚರ್ ಹೇಗೆ. ಈಗ ಇ ಗವರ್ನೆನ್ಸ್ನ ಬಗ್ಗೆ ಹೇಳಿದೆವಲ್ಲ, ಅದರ ರಚನೆ ಹೇಗೆ, ಇನ್ಫ್ರಾಸ್ಟ್ರಕ್ಚರ್ ಹೇಗೆ. ಮೊದಲು ಇಟ್ ಕನ್ಸಿಸ್ಟ್ ಆಫ್ ಸ್ಟೇಟ್ ಡಾಟಾ ಸೆಂಟರ್, ಕೇರಳ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ KSWN ಆ್ಯಂಡ್ ಕಾಮನ್ ಸರ್ವಿಸ್ ಸೆಂಟರ್ CSC. ಅದಕ್ಕೆಲ್ಲದ ಕೂಡ ನಾನು ಉದಾಹರಣೆ ಕೊಡಬೇಕಾಗುತ್ತೆ. ಒಂದು ಸ್ಟೇಟ್ ಡಾಟಾ ಸೆಂಟರ್, ಈಗ ಒಂದು ಇ ಗವರ್ನೆನ್ಸ್ ಕೇರಳದ ಬಗ್ಗೆ ನಾವು ಮಾತಾಡೋದಾದ್ರೆ ಅದಕ್ಕೊಂದು ಸ್ಟೇಟ್ ಡಾಟಾ ಸೆಂಟರ್ ಅಂತಲೇ ಇರ್ತದೆ. ಅಲ್ಲಿ ಎಲ್ಲ ಕೂಡ ಎಲ್ಲ ಡಾಟಾಗಳು, ಎಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಅಲ್ಲಿ ಇರ್ತದೆ. ಅದಾದ ನಂತರ ಕೇರಳ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ KSWN, ಅದು ಕೂಡ ಅದರ ಇನ್ಫ್ರಾಸ್ಟ್ರಕ್ಚರ್ನ ಮತ್ತೊಂದು ಭಾಗ. ಮತ್ತೊಂದು ಕಾಮನ್ ಸರ್ವಿಸ್ ಸೆಂಟರ್, ಅದು ಯಾವುದಂತೆ ನಾವು ಕೊನೆಗೆ ಕಲಿಯುವ. ಅದರಲ್ಲಿ ಅಕ್ಷಯ ಸೆಂಟರ್ ಎಲ್ಲ ಬರುವಂಥದ್ದು. ಈಗ ಸ್ಟೇಟ್ ಡಾಟಾ ಸೆಂಟರ್ ಅಂದರೆ ಫಾರ್ ಪ್ರೊವೈಡಿಂಗ್ ಕೋರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸ್ಟೋರೇಜ್, ಇಟ್ ಮಿನಿಮೈಸ್ ದ ಓವರ್ ಕಾಸ್ಟ್ ಆಫ್ ಡಾಟಾ ಮ್ಯಾನೇಜ್ಮೆಂಟ್, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎಕ್ಸೆಟ್ರಾ. ಫಾರ್ ಪ್ರೊವೈಡಿಂಗ್ ದ ಕೋರ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಪ್ರಧಾನ ಅಂಶಗಳು ಬರುವಂಥ ಸ್ಟೇಟ್ ಡಾಟಾ ಸೆಂಟರಿಂದ, STC ಇಂದ. STC ಅನ್ನು ತೀರ್ಮಾನ ಮಾಡುತ್ತೆ, ಅದೆಲ್ಲವೂ ಕೂಡ ಸಬ್ಗೆ ಹೋಗುವಂಥದ್ದು, ಕೆಳಗಿನ ಹಂತಕ್ಕೆ ಹೋಗುವಂಥದ್ದು. ಅದರಲ್ಲಿ ಎಲ್ಲ ಡಾಟಾಗಳು ಅಲ್ಲಿರುವಂಥದ್ದು. ಸೊ ನೆಕ್ಸ್ಟ್ ಒನ್, ಕೇರಳ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್. ಇಟ್ ಹ್ಯಾಸ್ ಬಿನ್ ಸೆಟ್ ಅಪ್ ಆಸ್ ಎ ಬ್ಯಾಕ್ ಬೋನ್ ಆಫ್ ದ ನೆಟ್ವರ್ಕ್ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಸ್ಟೇಟ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇಟ್ ಕನೆಕ್ಟ್ಸ್ ಆಲ್ ದ 14 districts ಲಿಂಕ್ಡ್ ಈಚ್ ಆಫ್ ದ 152 ಬ್ಲಾಕ್ ಪಂಚಾಯತ್, ಆಲ್ಸೋ ಕನೆಕ್ಟ್ ಟು ವೇರಿಯಸ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಅಂದರೆ KSWN ಅಂತ ಹೇಳಿದ್ರೆ ಕೇರಳ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ವ್ಯಾನ್ ನೀವು ಕಲ್ತಿದ್ದೀರಿ, ಕೇರಳದಾದ್ಯಂತ ಇರುವಂತಹ ಎಲ್ಲ ಡಿಪಾರ್ಟ್ಮೆಂಟ್ಗಳ ಕಂಪ್ಯೂಟರ್ಗಳನ್ನು, ಅದರ ವೆಬ್ಸೈಟ್ಗಳನ್ನು ಲಿಂಕ್ ಮಾಡಿ, ಕನೆಕ್ಟ್ ಮಾಡಿ, ಒಟ್ಟಿಗೆ ಮಾಡಿ ಇಟ್ಟಂತಹ ಒಂದು ನೆಟ್ವರ್ಕ್. ನೀವು ಅಕ್ಷಯಕ್ಕೆ ಹೋದ್ರೆ ಈಗ ಎಲ್ಲ ಕೆಲಸ ಆಗ್ತದೆ ನೋಡಿ. ನಿಮಗೆ KSCB ಬಿಲ್ ಕಟ್ಬೋದು, ನಿಮಗೆ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು, ನಿಮಗೆ ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು, ನಿಮಗೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೋದು. ಈ ಎಲ್ಲ ನಾಲ್ಕರದ್ದು ಕೂಡ, ಅಥವಾ ಡ್ರೈವಿಂಗ್ ಲೈಸೆನ್ಸಿಗೆ ಅದರದ್ದು ಕೂಡ ಅಪ್ಲೈ ಮಾಡ್ಬೋದು, ಆಧಾರ್ ಕಾರ್ಡನ್ನು ನೋಡ್ಬೋದು. ಇದೆಲ್ಲವೂ ಕೂಡ ಬೇರೆ ಬೇರೆ ವೆಬ್ಸೈಟ್ಗಳದು. ಆಧಾರ್ ಕಾರ್ಡ್ ಸಿಗುವ ಸೈಟಲ್ಲೆಲ್ಲ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಸಿಗುವಂಥದ್ದು, ಬರ್ತ್ ಸರ್ಟಿಫಿಕೇಟ್ ಸಿಗುವ ಸೈಟಲ್ಲೆಲ್ಲ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಸಿಗುವಂಥದ್ದು, ಗೊತ್ತಾಯ್ತಲ್ಲ. ಡ್ರೈವಿಂಗ್ ಲೈಸೆನ್ಸ್ಗೆ ಸಿಗಬೇಕಾದ್ರೆ ಎಲ್ಲಿ ಮಾಡಬೇಕು? RTO ಡಿಪಾರ್ಟ್ಮೆಂಟ್. ನಮಗೆ ಅಕ್ಷಯಕ್ಕೆ ಹೋದ್ರು ಕೂಡ ಅದಕ್ಕೆ ಕೆಲವೊಂದು ವಿಷಯಗಳನ್ನು ಮಾಡಲಿಕ್ಕೆ ಅಲ್ಲಿ ಆಗುತ್ತೆ. PSCಗೆ ಅಪ್ಲೈ ಮಾಡ್ಬೋದು, ಅದರ ರ್ಯಾಂಕ್ ಲಿಸ್ಟ್ ನಾನು ನೋಡ್ಬೋದು. ಇನ್ಕಮ್ ಟ್ಯಾಕ್ಸ್ ಅಂತಂದರೆ ವಿಲೇಜ್ ಆಫೀಸ್ಗೆ ಸಂಬಂಧಪಟ್ಟದ್ದು, ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಪಂಚಾಯತಿಗೆ ಸಂಬಂಧಪಟ್ಟದ್ದು, ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟದ್ದು. ಇದೆಲ್ಲವನ್ನು ಕೂಡ ನಮಗೆ ಎಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು? ಅಕ್ಷಯ ಸೆಂಟ್ರಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಈ ಸ್ಟೇಟ್ನ ಸಂಬಂಧಿಸಿದ ಎಲ್ಲ ಡಾಟಾಗಳಿರುವುದು STCಯಲ್ಲಿ. ಅದರ ನಂತರ ಅದು ಮತ್ತೊಂದು ನೆಟ್ವರ್ಕ್ ಇದೆ KSWN ಅಂತೇಳಿ, ಕೇರಳ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್. ಈ ಏರಿಯಾ ನೆಟ್ವರ್ಕ್ನಲ್ಲಿ ಅದೆಲ್ಲವೂ ಕೂಡ ಕನೆಕ್ಟ್ ಆಗಿದೆ. ಕನೆಕ್ಟ್ ಆಗಿ ಅದರ ಸಬ್ ಸೆಂಟರ್ ಯಾವುದು? ನಾನು ಹೇಳಿದೆ ಕಾಮನ್ ಸರ್ವಿಸ್ ಸೆಂಟರ್, ಸಾಮಾನ್ಯ ಸರ್ವಿಸ್ ಸೇವಾ ಕೇಂದ್ರ. ಸಾಮಾನ್ಯ ಸೇವಾ ಕೇಂದ್ರ ಅಂತ ಹೇಳಿದ್ರು, ಅಕ್ಷಯ ಅಂದರೆ ಅದು ಸೇವಾ ಕೇಂದ್ರ. ಸರ್ವಿಸ್ ಅಂದರೆ ಸೇವೆ, ನಿಮ್ಮ ಸೇವೆಗಳನ್ನು, ಎಲ್ಲ ಥರದ ಸೇವೆಗಳನ್ನು ಮಾಡಲಿಕ್ಕೆ ಇಡುವಂಥದ್ದು ಅಲ್ವಾ. ಹಾಗಿರುವಾಗ ಕೊನೆಯದು ಕಾಮನ್ ಸರ್ವಿಸ್ ಸೆಂಟರ್. ದೀಸ್ ಆರ್ ದ ಡೆಲಿವರಿ ಪಾಯಿಂಟ್ಸ್ ಆಫ್ ದ ಗೌರ್ಮೆಂಟ್, ಪ್ರೈವೇಟ್ ಆ್ಯಂಡ್ ಸರ್ವಿಸ್ ಫಾರ್ ದ ರೂರಲ್ ಸಿಟಿಸನ್. ಎಲ್ಲ ಸೇವೆಗಳೇನೆಲ್ಲ ಉಂಟು ಗೌರ್ಮೆಂಟ್ನದ್ದು, ಅದನ್ನೆಲ್ಲವನ್ನು ಕೂಡ ನಮಗೆ ಒದಗಿಸಿಕೊಡುವಂಥದ್ದಕ್ಕೆ ಸಹಾಯ ಮಾಡುವಂಥದ್ದನ್ನು ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೇವೆ. ಅದರಲ್ಲಿ ಏನೆಲ್ಲಿದೆ? ಅಕ್ಷಯ ಸೆಂಟರ್ ಈಸ್ ಅನ್ ಎಕ್ಸಾಂಪಲ್ ಆಫ್ CSC. ಮೈನ್ ಆಗಿ ಅಕ್ಷಯ ಸೆಂಟರನ್ನು ಎಕ್ಸಾಂಪಲ್ ಕೊಟ್ಟದ್ದು CSCಗೆ. ಅದರಲ್ಲಿ ಏನೆಲ್ಲ ನಡೆಯುತ್ತೆ? ಅಗ್ರಿಕಲ್ಚರ್ ಸರ್ವಿಸ್, ಕೃಷಿಯ ಸೌಲಭ್ಯಗಳು ನಿಮಗೆ ಬೇಕಾದ್ರೆ ಅಲ್ಲಿ ಹೋಗ್ಬೋದು. ಹೆಲ್ತ್ ಸರ್ವಿಸ್, ಆರೋಗ್ಯದ ಬಗ್ಗೆ ಏನಾದರೂ ಬೇಕಿದ್ರೆ ಅಲ್ಲಿ ಹೋಗ್ಬೋದು. ಎಂಟರ್ಟೈನ್ಮೆಂಟ್ ಸರ್ವಿಸ್, ಕೆಲವೊಂದು ಕ್ರೀಡೆಗೆ ಸಂಬಂಧಪಟ್ಟದ್ದು ಬೇಕಾದ್ರೆ ಅಲ್ಲಿ ಉಂಟು. ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್, ಈಗ ನಾಡಿದ್ದು ನಿಮಗೆ ಹೇಗೆ ನಿಮ್ಮ ಫಸ್ಟ್ ಇಯರ್ನವ್ರು ಬರ್ತಾರೆ, ನೀವು ಎಲ್ಲಿ ಹೋಗೋದು ಅಪ್ಲೈ ಮಾಡಲಿಕ್ಕೆ ಹೋಗಿ ಬೇಕಿದ್ರೆ ಅಕ್ಷಯಕ್ಕೆ ಹೋಗಿ ಮಾಡ್ಬೋದು, ಅಥವಾ ಇಲ್ಲಿ ಕೂಡ ಮಾಡಲಿಕ್ಕಾಗುತ್ತೆ, ಬಟ್ ಅಕ್ಷಯದಲ್ಲಿ ಕೂಡ ಮಾಡ್ಬೋದು. ರೂರಲ್ ಆ್ಯಂಡ್ ಬ್ಯಾಂಕಿಂಗ್ನದ್ದು ಕೆಲವೊಂದು ಅಲ್ಲಿ ಮಾಡ್ಬೋದು. ಕಮರ್ಷಿಯಲ್ ಸರ್ವಿಸ್, ಕೆಲವೊಂದು ಟ್ಯಾಕ್ಸ್ ಕಟ್ಟುವಂಥದ್ದು, ಅದೆಲ್ಲವನ್ನು ಕೂಡ ಅದರಲ್ಲಿ ಮಾಡ್ಬೋದು. ಸೊ ಇದಿಷ್ಟು ಯಾವುದರ ಭಾಗ? ಇ ಗವರ್ನೆನ್ಸ್ನ ಇನ್ಫ್ರಾಸ್ಟ್ರಕ್ಚರ್. ಯಾವುದು? STC ಸ್ಟೇಟ್ ಡಾಟಾ ಸೆಂಟರ್, KSWN ಕೇರಳ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್, ಮತ್ತೊಂದು ಕಾಮನ್ ಸರ್ವಿಸ್ ಸೆಂಟರ್. ಕಾಮನ್ ಸರ್ವಿಸ್ ಸೆಂಟರ್ಗೆ ಎಕ್ಸಾಂಪಲ್ ಅಕ್ಷಯ ಸೆಂಟರ್. ಕೇಳ್ಬೋದು ನಿಮ್ಮ ಹತ್ರ ಕ್ವಶನ್, ನೋಟ್ ಇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬರುವಂಥದ್ದು ಇ ಗವರ್ನೆನ್ಸ್, ಅಲ್ಲಿಗೆ ಮುಗಿಯಿತು. ಎರಡನೇದು ಇ ಬಿಸ್ನೆಸ್, ಎಲೆಕ್ಟ್ರಾನಿಕ್ ಬಿಸ್ನೆಸ್. ಇದು ನಿಮಗೆ ಗೊತ್ತೇ ಇದೆ, ಇದರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾದ ಅಗತ್ಯ ಇಲ್ಲ. ಬಿಸ್ನೆಸ್ ನಿಮಗೆ ಗೊತ್ತಿದೆ. ಪ್ರೊವೈಡಿಂಗ್ ಸರ್ವಿಸ್ ಆರ್ ರನ್ನಿಂಗ್ ಬಿಸ್ನೆಸ್ ಥ್ರೂ ದ ಇಂಟರ್ನೆಟ್ ಇಸ್ ಕಾಲ್ಡ್ ಇ ಬಿಸ್ನೆಸ್.
ನಾವಂತೂ ಲೋಕಲ್ ಸ್ವಲ್ಪ ಊರಲ್ಲಿದ್ದೇವೆ, ಆದರೂ ಕೂಡ ಇಲ್ಲಿಗೂ ಕೂಡ ಇದು ನಮ್ಮೊಂದು ರೂರಲ್ ಏರಿಯಾ. ನಿಜವಾಗಿ ವರ್ಕಾಡಿ ಪಂಚಾಯತ್ ಅಂತ ಒಂದು ರೂರಲ್ ಏರಿಯಾ. ಅಂದರೆ ಆಚೆಗೂ ಮಂಗಳೂರು ಹತ್ತಿರ ಅಲ್ಲ, ಈಚೆಗೆ ಕಾಸರಗೋಡು ಹತ್ತಿರ ಅಲ್ಲ, ಈ ಕಡೆಯಿಂದ ವಿಟ್ಲ ಕೂಡ ಹತ್ತಿರ ಅಲ್ಲ. ನಾವೊಂದು ನಡುವಲ್ಲಿದ್ದೇವೆ. ದೊಡ್ಡ ಸಿಟಿ ನಮಗೆ ಹತ್ತಿರ ಯಾವುದಿಲ್ಲ. ಇಲ್ಲಿ ಅವರು ದೊಡ್ಡ ಸಿಟಿಗೆ ಹೋಗಬೇಕಾದ್ರೆ ಮಂಗಳೂರಿಗೆ ಹೋಗಬೇಕು, ಅಥವಾ ಕಾಸರಗೋಡಿಗೆ ಹೋಗಬೇಕು, ಅಥವಾ ವಿಟ್ಲಕ್ಕೆ ಹೋಗಬೇಕು. ಎಲ್ಲವೂ ಕೂಡ ನಮಗೆ ದೂರದಲ್ಲಿ ಇರುವಂಥದ್ದು. ಹಾಗಾಗಿ ನಮ್ಮ ಒಂದು ಗ್ರಾಮ ಪ್ರದೇಶದಲ್ಲಿ ನಾವು ಇರುವಂಥದ್ದು, ಗ್ರಾಮಾಂತರ ಪ್ರದೇಶ. ಹಾಗಿರುವಾಗ ಇಲ್ಲಿಗೂ ಕೂಡ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಒಂದು ಇಯರ್ಫೋನ್ ಅನ್ನು ಅಥವಾ ಒಂದು ಶರ್ಟ್ ಅನ್ನು ನೀವು ಆರ್ಡರ್ ಮಾಡಿದರೆ ನಿಮ್ಮ ಮನೆಯೊಳಗೆ ಬರ್ತದೆ. ಅದು ದಟ್ ಇಸ್ ವಿ ಕಾಲ್ಡ್ ಆಸ್ ಇ ಬಿಸ್ನೆಸ್ ಅಲ್ವಾ. ನಿಮಗೆ ರಿಟರ್ನ್ ಮಾಡ್ಬೋದು, ನಿಮಗೆ ಆಕ್ಸೆಪ್ಟ್ ಮಾಡ್ಬೋದು, ರೈಟ್. ಸೊ ದ್ಯಾಟ್ಸ್ ಇಲ್ಲಿಗೆ ಫ್ಲಿಪ್ಕಾರ್ಟಲ್ಲಿ ಇಲ್ಲಿಗೆವರೆಗೆ ಮುಟ್ಟಿದ್ದೆ. ಬಟ್ ಸ್ವಿಗ್ಗಿ ಕೇಳಿದಿರಿ, ಝೊಮ್ಯಾಟೊ, ಯು ಆಲ್ಸೋ ನೋ ದ್ಯಾಟ್. ಸೊ ನಮಗೆ ಆರ್ಡರ್ ಮಾಡಿದರೆ ಅದು ಇಲ್ಲಿವರೆಗೆ ಬರಲಿಕ್ಕೆ ಇನ್ನು ಕ್ರಮೇಣ ಮುಟ್ಬೋದು. ಅದು ಕೂಡ ಅಂತೂ ಮಂಗಳೂರಲ್ಲಿ ಅದು ಇದ್ದೇ ಇದೆ, ರೈಟ್. ಈಗ ಎಲ್ಲರೂ ಕೂಡ ಬೋರ್ಡ್ ಹಾಕಿದ್ದಾರೆ ಅಂಗಡಿಯಲ್ಲಿ, ಕೆಲವು ಅಂಗಡಿಯಲ್ಲಿ ಹೋಮ್ ಡೆಲಿವರಿ ಅವೈಲೇಬಲ್ ಅಂತೇಳಿ. ನಮ್ಮ ಲೋಕಲ್ ಅಂಗಡಿಗಳಲ್ಲೆಲ್ಲ ಹಾಕಿದ್ದಾರೆ. ನೀವೇನೇ ಸಾಮಗ್ರಿ ಹೇಳಿದ್ರೆ ಅವ್ರು ಹೋಮ್ ಡೆಲಿವರಿ ಮಾಡ್ತಾರೆ. ಯಾಕೆಂದರೆ ಫ್ಲಿಪ್ಕಾರ್ಟ್ನವರು ಕೊಡುವುದರಿಂದ ನಾವೇ ಕೊಡೋದು ಒಳ್ಳೆಯದಂತೇಳಿ ಅವರ ನಿರ್ಧಾರ. ಸೊ ಏನೇ ಇರಲಿ, ಅದೊಂದು ಈ ಬಿಸ್ನೆಸ್ನ ಭಾಗ ಅಲ್ವಾ. ನಾವು ಕ್ಲಿಕ್ ಮಾಡ್ತೇವೆ, ಐಟಮ್ ಓಕೆ ಮಾಡ್ತೇವೆ. ನಾವೊಂದು ಶಾಪಿಂಗ್ ಮಾಡಿದಾಗೆ ಫ್ಲಿಪ್ಕಾರ್ಟ್ನೊಳಗೆಲ್ಲ ಹೋಗಿ ಯಾವ ಐಟಮ್ ನಮಗೆ ಬೇಕು ಎಲ್ಲ ಹೋಗಿ ಆ್ಯಡ್ ಟು ಕಾರ್ಟ್ ಅಂತ ಕೊಟ್ಟರೆ ಸಾಕು. ಇಟ್ಸ್ ಎ ಆನ್ಲೈನ್ ಬಿಸ್ನೆಸ್. ಓಕೆ. ಸೊ ಪ್ರೊವೈಡಿಂಗ್ ಎ ಸರ್ವಿಸ್ ಆ್ಯಂಡ್ ರನ್ನಿಂಗ್ ಬಿಸ್ನೆಸ್ ಥ್ರೂ ದ ಇಂಟರ್ನೆಟ್ನ ಮುಖಾಂತರ ಆಗುವಂಥ ಬಿಸ್ನೆಸ್ಗಳನ್ನು ಈ ಬಿಸ್ನೆಸ್ ಅಂತ ಹೇಳುವಂಥದ್ದು. ಇ ಕಾಮರ್ಸ್ ಆ್ಯಂಡ್ ಇ ಬಿಸ್ನೆಸ್ both are different. E-commerce means electronic commerce. It includes the exchange of goods, service through the internet, and e-business includes the activity run in business. ಅದರಲ್ಲಿ ಇ ಕಾಮರ್ಸ್ ಮತ್ತು ಇ ಬಿಸ್ನೆಸ್ಗೆ ವ್ಯತ್ಯಾಸ ಉಂಟು. ಇ ಕಾಮರ್ಸ್ ಅಂತ ಹೇಳಿದ್ರೆ ನಮಗೆ ಅಲ್ಲ, ಅದು ನಮ್ಮ ಗೂಡ್ಸ್ ಅಂತ ಹೇಳಿದ್ರಲ್ಲ. ಗೂಡ್ಸ್ ಅಂತ ಹೇಳಿದ್ರೇನು, ಕೆಲವೊಂದು ನಮ್ಮ ಕಚ್ಚಾ ವಸ್ತುಗಳು ಅಥವಾ ಗೋಡನ್ಗೆ ಬರುವಂಥ ಕೆಲವೊಂದು ವಸ್ತುಗಳುಂಟಲ್ಲ, ಹೋಲ್ಸೇಲ್ ಆ್ಯಂಡ್ ರಿಟೇಲ್, ಈ ಥರ ಅವರ ಕೇಂದ್ರಕ್ಕೆ ಬರುವಂತಹ ಅದರ ವಿನಿಮಯವನ್ನು ಈ ಕಾಮರ್ಸ್ ಅಂತ ಹೇಳುವಂಥದ್ದು. ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಆರ್ಗನೈಸೇಷನ್ ಒಳಗಡೆ ನಡೆಯುವಂಥದ್ದು. ನಮಗೆ ಅಂದರೆ ಕಾಮನ್ ಮ್ಯಾನ್, ಸಾಮಾನ್ಯ ನಾಗರಿಕರಿಗೆ ಸಿಗುವಂಥದ್ದನ್ನು ನಾವು ಈ ಬಿಸ್ನೆಸ್ ಅಂತ ಹೇಳುವಂಥದ್ದು. ಓಕೆ. ಅಡ್ವಾಂಟೇಜ್ ಆಫ್ ಈ ಬಿಸ್ನೆಸ್ ಏನು, ಅದನ್ನು ಹೇಳಲೇಬೇಕಂತಿಲ್ಲ ನಿಮ್ಮ ಹತ್ರ, ನಿಮ್ಗೆ ಗೊತ್ತಿದೆ. ಬಿಸ್ನೆಸ್ನ ಒಂದು ಈ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ನ ಒಂದು ಉಪಯೋಗಗಳೇನು ಹೇಳ್ಬೋದಾ? ಸಿಂಪಲಾಗಿ ಹೇಳ್ಬೋದಲ್ಲ ನಿಮಗೆ. ಒಂದನೇದು, ಇಟ್ ಓವರ್ಕಮ್ಸ್ ದ ಜಿಯೋಗ್ರಫಿಕಲ್ ಲಿಮಿಟೇಷನ್. ಎರಡನೇದು, ಇಟ್ ರೆಡ್ಯೂಸ್ ದ ಆಪರೇಷನಲ್ ಕಾಸ್ಟ್ and it minimizes the time and cost and it remains open all time. ಮೊದಲನೇದು ಹೇಳ್ತೇನೆ ನಾನು, ಇಟ್ ಓವರ್ಕಮ್ಸ್ ದ ಜಿಯೋಗ್ರಫಿಕಲ್ ಲಿಮಿಟೇಷನ್. ಈಗ ಆಗುತ್ತದೆ, ಅಮೇರಿಕಾದಲ್ಲಿರುವ ಒಂದು ವಸ್ತು ಅಥವಾ ಅಮೇರಿಕನ್ ಒಂದು ಪ್ರಾಡಕ್ಟ್ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಸಿಗುತ್ತೆ. ಚೈನಾದಲ್ಲಿರುವಂಥ ವಸ್ತು LED ಲೈಟ್ ಅದೆಲ್ಲ ನಿಮಗೆ ಇಲ್ಲಿ ಪ್ರೊಡಕ್ಷನ್ ಇಲ್ಲದಿದ್ದರೂ ಕೂಡ ಫ್ಲಿಪ್ಕಾರ್ಟಲ್ಲಿ ನೀವು ಆರ್ಡರ್ ಮಾಡಿದರೆ ಅದು ನಿಮ್ಮ ಮನೆಗೆ ಬರ್ತದೆ. ಎಲ್ಲಿಂದ ಬರ್ತದೆ? ಅಲ್ಲಿಂದ ಕೂಡ ನಿಮಗೆ ಇಲ್ಲಿಗೆ ಮುಟ್ತದೆ. ವಿದೇಶಿ ವಸ್ತುಗಳು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ, ರೈಟ್, ಆನ್ಲೈನ್ನ ಮುಖಾಂತರ. ಅದು ಹೇಳುವುದು, ಅದು ಯಾವುದೇ ಜಾಗದಲ್ಲಿರಲಿ ಅದು ಅಲ್ಲಿಂದ ನಿಮಗೆ ತಲುಪುತ್ತೆ. ಅದೇ ಥರ ಇಲ್ಲಿ ಅದು ಯಾವುದೇ ಜಾಗಕ್ಕೂ ಕೂಡ ಹೋಗುತ್ತೆ ಆನ್ಲೈನ್ನ ಮುಖಾಂತರ. ಎರಡನೇದು ಹೇಳುದು, ಇಟ್ ರೆಡ್ಯೂಸಸ್ ಆಪರೇಷನಲ್ ಕಾಸ್ಟ್ ಅಲ್ವಾ. ತುಂಬ ಕಡಿಮೆ ಆಗುತ್ತೆ ಹಣ. ನಾವು ಅಲ್ಲಿಗೆ ಹೋಗಿ ತೆಗೊಳ್ಬೇಕಾದ ಹಣ ಇಲ್ಲ, ಹೋಗಿ ಬರುವಂಥ ಖರ್ಚು ಅಲ್ವಾ. ಈಗ ಒಂದು ವಸ್ತು ಡೆಲ್ಲಿಯಲ್ಲಿ ಉಂಟಂತ ಇಟ್ಕೊಳ್ಳು, ನಾವು ಅಲ್ಲಿಗೆ ಹೋಗಿ ತರುವುದಕ್ಕೂ ಮತ್ತು ಅದು ನೇರ ನಮಗೆ 40 ರೂಪಾಯಿ ಡೆಲಿವರಿ ಚಾರ್ಜ್ ಕೊಟ್ಟು ನಮಗೆ ಡೈರೆಕ್ಟ್ ನಮ್ಮ ಮನೆಗೆ ಮುಟ್ಟುವಂಥದ್ದಕ್ಕೆ ಆ ಆಪರೇಷನ್ ಕಾಸ್ಟನ್ನು ಅದು ಏನು ಮಾಡುತ್ತೆ, ಬ್ರೇಕ್ ಮಾಡುತ್ತೆ, ಇಲ್ಲದಾಗೆ ಮಾಡುತ್ತೆ. ಮೂರನೇದು, ಇಟ್ ಮಿನಿಮೈಸ್ ದ ಟೈಮ್ ಆ್ಯಂಡ್ ಕಾಸ್ಟ್. ನಮಗೆ ಟೈಮೇ ಇರುವುದಿಲ್ಲ ಅಲ್ವಾ. ಒಂದು ವಸ್ತು ಗುಜರಾತಲ್ಲಿದೆ, ಅಲ್ಲಿ ಹೋಗಿ ಬರಬೇಕಾದ್ರೆ 2-3 ದಿನ ಬೇಕು. ನಿಮಗಂತೂ ನಿಮ್ಮ ಮನೆಗೆ ಅದು ಬರ್ತದೆ ಮಾಡೋ ದಿವಸವೇ, ಹೌದಾ ಅಲ್ವಾ. ಈಗ ನಾವು ಫ್ಲಿಪ್ಕಾರ್ಟಲ್ಲಿ ಕೇವಲ ಡ್ರೆಸ್ ಅದು ಮಾತ್ರ ಅಲ್ಲ, ವಾಷಿಂಗ್ ಮಿಷನ್, TV, ಮಿಕ್ಸಿ, ಗ್ರೈಂಡರ್ ಎಲ್ಲವೂ ಕೂಡ ತಗೊಳ್ಬೋದು. ಎಲ್ಲವೂ ಕೂಡ ನಿಮ್ಮ ಮನೆಗೆ ಬರುತ್ತೆ. ಬಾಡಿಗೆ ಅಂತ ಇಲ್ಲ, ಏನೂ ಇಲ್ಲ, ನಿಮಗೆ ಡೈರೆಕ್ಟ್ ನಿಮ್ಮ ಮನೆಗೆ ತಲುಪುವಂಥ ವ್ಯವಸ್ಥೆ ಅವ್ರು ಮಾಡ್ತಾರೆ. ಇಟ್ ರಿಮೈನ್ಸ್ ಓಪನ್ ಆಲ್ ಟೈಮ್ ಅಲ್ವಾ. ನಾವು 11 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಆನ್ಲೈನಲ್ಲಿ ನೋಡಿದ್ರು ಕೂಡ ನಮಗೆ ಆರ್ಡರ್ ಮಾಡ್ಬೋದು, ರೈಟ್. ಸೊ 24 hours ಓಪನ್ ಇರುತ್ತೆ, ನಿಮ್ಗೆ ಯಾವಾಗ ಬೇಕಾದರೂ ಆರ್ಡರ್ ಮಾಡ್ಬೋದು. ಇದೆಲ್ಲ ಅದರ ಒಂದು ಭಾಗ. ಆದರೆ ಕೊನೆಯ ಪಾಯಿಂಟ್ ಏನಂತಂದರೆ, ನಮಗೆ ಸೆಲೆಕ್ಟ್ ಮಾಡುವಾಗ 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕಾದಾಗತ್ತಲ್ಲ, ಅಲ್ಲಿ 10,000 ಚಾಯ್ಸ್ ಇರ್ತದೆ, ವೈಡ್ ರೇಂಜ್ ಆಫ್ ಕಲೆಕ್ಷನ್ ಇರುತ್ತೆ.
ಕೊನೆಯ ಪಾಯಿಂಟ್ ಏನಂದ್ರೆ ವಿ ಕ್ಯಾನ್ ಲೊಕೇಟ್ ದ ಪ್ರಾಡಕ್ಟ್ ಫಾಸ್ಟರ್ ಫ್ರಮ್ ದ ವೈಡರ್ ರೇಂಜ್. ನಾನು ಹೇಳಿದಲ್ಲ, ಅಲ್ಲಿ ಎರಡರಲ್ಲಿ ಒಂದು ತೆಗಿಬೇಕಂತಿಲ್ಲ, 10,000ದಲ್ಲಿ ಒಂದನ್ನು ತೆಗಿಬೋದು ನಮಗೆ. ಸೊ ರೇಂಜ್ ತುಂಬಾ ಜಾಸ್ತಿ, ಅಂದ್ರೆ ವೈಡರ್ ರೇಂಜ್ ಅಂದ್ರೆ ನಮಗೆ ಕಲೆಕ್ಷನ್ ಎಷ್ಟು ಬೇಕಾದ್ರೂ ನೋಡ್ಕೊಳ್ಬೋದು. ನಮಗೊಂದು ಶರ್ಟ್ ತಗೊಳ್ಬೇಕಾದ್ರೆ ಒಂದು 1,000 ಕಲೆಕ್ಷನ್ ಇರುತ್ತೆ, ಅದರಿಂದ ಒಂದನ್ನು ನಮಗೆ ಸೆಲೆಕ್ಟ್ ಮಾಡ್ಬೋದು. ಹಾಗಾಗಿ ನಮ್ಗೆ ಇಷ್ಟ ಇರುವಂಥ ಹಲವಾರು ಸಾಮಗ್ರಿಗಳು ಅದರಲ್ಲಿ ಇರುತ್ತೆ ಅಂತ. ವೈಡರ್ ರೇಂಜ್ ಕಲೆಕ್ಷನ್, ವೈಡರ್ ಅಂತ ಹೇಳಿದ್ರೆ ತುಂಬಾ ವಿಸ್ತೀರ್ಣ, ಅಂದ್ರೆ ತುಂಬಾ ಹಲವು ಕಲೆಕ್ಷನ್ ಅಂತ ಹೇಳಿದಲ್ಲ, ಹಲವು ರೀತಿಯ ಡಿಸೈನ್ಗಳು, ಹಲವು ರೀತಿಯ ಕಲೆಕ್ಷನ್ಗಳು. ಅದರಿಂದ ನಮಗೆ ಯಾವುದನ್ನು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು, ಒಂದ ಎರಡ ಮೂರು ಎಷ್ಟು ಬೇಕಾದ್ರು. ಸೊ ಅದರಲ್ಲಿ ಈ ಬಿಸ್ನೆಸ್ ಅಲ್ಲಿ ಚಾಲೆಂಜ್ಗಳೇನು, ಈಗ ಎಷ್ಟು ಒಳ್ಳೇದುಂಟು ಅಷ್ಟು ಕೂಡ ಕೆಟ್ಟದಿರುತ್ತೆ. ಹೆಚ್ಚಿನವರು, ನಾನಂತೂ ಆನ್ಲೈನಲ್ಲಿ ದೊಡ್ಡ ದೊಡ್ಡ ಅಮೌಂಟಿನ ವಸ್ತುಗಳನ್ನು ತೆಗಿಲಿಕ್ಕೆ ಹೋಗೋದಿಲ್ಲ. ಈಗ ಫೋನ್, ಮೊಬೈಲ್ ಫೋನ್ ಅಥವಾ ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅಂಥದ್ದನ್ನು ನಾನು ಆನ್ಲೈನಲ್ಲಿ ರೆಕಮೆಂಡ್ ಮಾಡೋದಿಲ್ಲ. ಯಾಕೆ? ಪೀಪಲ್ಸ್ ಆರ್ ಅನ್ವೇರ್ ಆಫ್ IT ಅಪ್ಲಿಕೇಶನ್ ಆ್ಯಂಡ್ ಇಟ್ ಯೂಸ್. ಕೆಲವರಿಗೆ ಅದರ ಒಂದನೇ ಪಾಯಿಂಟ್ ಏನಂತ ಹೇಳಿದ್ರೆ, ನೀವೊಂದು ವಸ್ತು ನೋಡಿ ಲೈಕ್ ಆಗ್ತದೆ, ಅದು ಬರ್ತದೆ ಮನೆಗೆ, ನಿಮಗೆ ಅದನ್ನು ಆನ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂಥವರು ಇರ್ತಾರೆ. ಅಥವಾ ನೀವು ಫಾರಿನಿಂದ, ನೀವೀಗೊಂದು ನಾಳೆ ಜಾಬಲ್ಲಿ ಆಗಿ ಫಾರಿನ್ಗೆ ಹೋದ್ರಿ, ನಿಮ್ಮ ಮನೆಗೆ ಅಂತೇಳಿ ನೀವು ಕಳಿಸ್ತೀರಿ, ಒಂದು ಮಿಕ್ಸಿಯನ್ನು ಕಳಿಸ್ತೀರಿ. ಅದೊಂದು ಆಟೋಮೆಟಿಕ್ ಮಿಕ್ಸಿ ಆಗಿರ್ಬೋದು ಮೇ ಬಿ, ಅಥವಾ ಆಟೋಮೆಟಿಕ್ ಗ್ರೈಂಡರ್ ಆಗಿರ್ಬೋದು. ನಿಮ್ಮ ಮನೆಯಲ್ಲಿ ತಂದೆ ಅದನ್ನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಮತ್ತೆ ಯಾಕೆ ನೀವು ಕಳಿಸುವಂಥದ್ದು? ದ್ಯಾಟ್ಸ್ ಅ ಥಿಂಗ್. ಸೊ ಅದರ ಐಡಿಯಾಸ್ ಗೊತ್ತಿಲ್ಲದ ಆಗುತ್ತೆ ಕೆಲವೊಮ್ಮೆ. ಆನ್ಲೈನಲ್ಲಿ ಈಗ ನಾವು ಒಂದು ಅಂಗಡಿಯಲ್ಲಿ ಹೋಗಿದ್ದಾದ್ರೆ ಅವರೆಲ್ಲ ಹೇಳಿಕೊಡ್ತಾರೆ ಅವರಿಗೆ, ನೋಡಿ ಇದನ್ನು ಈ ಥರ ತಿರುಗಿಸಿದ್ರೆ ಈ ಥರ ಮಾಡಿದ್ರೆ ಈ ಥರ ಮಾಡ್ಬೋದು ಅಂತೇಳಿ. ಬಟ್ ಅದು ಡೈರೆಕ್ಟಾಗಿ ಆನ್ಲೈನಲ್ಲಿ ಬರುವಾಗ ನಮಗೆ ಅದನ್ನು ಯೂಟ್ಯೂಬಲ್ಲಿ ಅದರಲ್ಲಿ ನಾವಾದರೂ ಓಕೆ, ಎಜುಕೇಟೆಡ್ ಆದರೂ ಓಕೆ. ಕೆಲವೊಮ್ಮೆ ನಮ್ಮ ಪ್ಯಾರೆಂಟ್ಸ್ ಹಾಗೆ ಮಾಡ್ಬೇಕಂತಿಲ್ಲ, ಅಥವಾ ನಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಅದು ಗೊತ್ತಿರಬೇಕಂತಿಲ್ಲ. ಸೊ ದ್ಯಾಟ್ಸ್ ದ ಥಿಂಗ್. ಎರಡನೇದು, ಮೋಸ್ಟ್ ಪೀಪಲ್ ಡೋಂಟ್ ಹ್ಯಾವ್ ಪ್ಲಾಸ್ಟಿಕ್ ಮನಿ ಆ್ಯಂಡ್ ನೆಟ್ ಬ್ಯಾಂಕಿಂಗ್. ಕೆಲವೊಮ್ಮೆ ನಮಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಆಗಬೇಕಂತಿಲ್ಲ ಅಲ್ವಾ, ನಾವು ಕ್ಯಾಶ್ ಆನ್ ಡೆಲಿವರಿಯೇ ಮಾಡುವವರು ಹೆಚ್ಚಿನವರು. ಆದರೆ ಆನ್ಲೈನಲ್ಲಿ ಪೇಮೆಂಟ್ ಕೆಲವೊಂದು ಕಡೆ ಕೇಳ್ತಾರೆ, ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಅದು ಗೊತ್ತಿರಬೇಕಂತಿಲ್ಲ ಎಲ್ಲರಿಗೂ ಕೂಡ. ಅಥವಾ ಎಲ್ಲರ ಹತ್ರ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇರಬೇಕಂತಿಲ್ಲ. ನಿಮಗೆ ಒಂದು ಮೊಬೈಲನ್ನು EMI ಅಲ್ಲಿ ತೆಗಿಬೇಕಂತ ಇಟ್ಕೊಳ್ಳುವ, ಆಗ ನಿಮಗೆ ಆಗೋದಿಲ್ಲ. ಸೊ ಇಟ್ಸ್ ಆಲ್ ದ ಚಾಲೆಂಜಸ್. ದೆನ್ ಇಟ್ ರಿಕ್ವೈರ್ಸ್ ಹೈ ಸೆಕ್ಯೂರಿಟಿ ಮೆಷರ್ಮೆಂಟ್ಸ್, ಅದರ್ವೈಸ್ ಯು ಮೇ ಲಾಸ್ ಮನಿ. ಮೊದಲೆಲ್ಲ ಹಾಗೆ ಆಗ್ತಿತ್ತು, ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡೋದು, ಬರೋದು ಕಲ್ಲು, ಹೊಯ್ಗೆ, ಚಪ್ಪಲು ಇದೆಲ್ಲ ಬರ್ತದೆ. ನಾವು ಆರ್ಡರ್ ಮಾಡಿದ ಮೊಬೈಲ್ ಆಗಿರ್ತದೆ, ಇದೆಲ್ಲ ಬರ್ತಿತ್ತು. ಹಾಗಾಗಿ ಸೆಕ್ಯೂರಿಟಿ ತುಂಬ ಜಾಸ್ತಿ ಇರಬೇಕಾಗುತ್ತೆ, ಎಲ್ಲಿ ಅದು ಬ್ರೇಕ್ ಆಗುತ್ತೆ ಅಂತ ಹೇಳೋದನ್ನು ಕೂಡ ನೋಡಬೇಕಾಗುತ್ತೆ ಅಂತ. ವಿ ಕಾಂಟ್ ಟಚ್ ಆರ್ ಸ್ಮೆಲ್ ಪ್ರಾಡಕ್ಟ್ಸ್ ಥ್ರೂ ಆನ್ಲೈನ್. ಅದು ಕೊನೆಯ ಭಾಗ. ಒಂದು ಆ್ಯಪಲನ್ನು 1 ಕಿಲೋ ಆರ್ಡರ್ ಮಾಡಬೇಕಂದ್ರೆ ಅದನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಳ್ಳೆದುಂಟ ಚಿಕ್ಕದುಂಟ ಹಾಲಾಗಿದಂತೆ ನೋಡ್ಲಿಕ್ಕೆ ಸಾಧ್ಯ ಉಂಟಾ ನಮಗೆ? ವಿ ಕಾಂಟ್ ಟಚ್ ಆ್ಯಂಡ್ ಫೀಲ್. ಸೊ ಅದು ಹಾರ್ಡ್ವೇರ್ ಆಗಿ ಸಿಗುದಿಲ್ಲ, ನಮಗೆ ಸಾಫ್ಟ್ವೇರ್ ಆಗಿ ಸಿಗುವಂಥದ್ದು. ನಾವು ನೋಡ್ಲಿಕ್ಕೆ ಮಾತ್ರ, ಚಿತ್ರ ಮಾತ್ರ ಚಂದ ಮಾಡಿ ಇಡ್ತಾರೆ. ನಾವು ಒಂದು ಸಾರಿ ತೆಗಿಬೇಕಂತ ಇಟ್ಕೊಳ್ಳುವ, ಅಥವಾ ಒಂದು ಶರ್ಟ್ ತೆಗಿಬೇಕಂತ ಇಟ್ಕೊಳ್ಳುವ, ಅದು ಕಲರ್ ಹೋಗ್ತದಾ ಇಲ್ವಾ ಅಂತ ನಮಗೆ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಳ್ಳೆ ಕಲರ್ ಡಿಸೈನಲ್ಲಿ ತೋರಿಸ್ತಾರೆ ನಿಮಗೆ, ಕ್ಲಿಯರ್ ಫೋಟೋ ಬರುವಾಗ ಬೇರೆ ಕಲರಲ್ಲಿ ಇರ್ತದೆ. ದಟ್ಸ್ ಅ ಥಿಂಗ್. ಸಮ್ಟೈಮ್ಸ್ ಅದು ಹ್ಯಾಪನ್ಸ್, ಆ ಥರ ಆಗುತ್ತೆ. ಅದು ನಾನು ಮತ್ತೊಂದು ಹೇಳ್ತೇನೆ, ನನ್ನ ಪಾಯಿಂಟಲ್ಲಿ ಹೇಳಿದ್ರೆ, ಒಂದು ಮೊಬೈಲ್ ತೆಗಿಬೇಕಾದ್ರೆ ಅದು ಹಾಳಾಯಿತು ಮರು ದಿವಸ, ನಾವು ರಿಟರ್ನ್ ಮಾಡ್ಬೋದು ಸರಿ, ಬಟ್ ಅದು ಎಷ್ಟಕ್ಕೆ ಸೀಮಿತ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಸೊ ಅಂಗಡಿಯಲ್ಲಿ ಅದ್ರ ಆಗಲ್ಲ, ನಮ್ಮ ಗೊತ್ತಿರುವ ಅಂಗಡಿಯಲ್ಲಿ ತೆಗೆದ್ರೆ ನಾವು ಅಲ್ಲಿ ಹೋಗಿ ನಮಗೆ ಡೈರೆಕ್ಟಾಗಿ ಕೊಡ್ಬೋದು. ದ್ಯಾಟ್ಸ್ ದ ಥಿಂಗ್. ಅವ್ರು ಸರಿ ಮಾಡಿಕೊಟ್ಟು, ನಮ್ಮ ಎದುರಲ್ಲಿ ಸರಿ ಮಾಡಿಕೊಟ್ಟರು, ಬೇಗನೆ ಸಿಗ್ಬೋದು. ದ್ಯಾಟ್ಸ್ ದ ಥಿಂಗ್. ದೆನ್ ನೆಕ್ಸ್ಟ್ ಕೊನೆಯ ಭಾಗ, ಲರ್ನಿಂಗ್. ಅದರಲ್ಲಿ ಇದು ನೀವು ಆಲ್ರೆಡಿ ನಿಮಗೆ ಗೊತ್ತಿದೆ, ನಾವೀಗ ಮಾಡ್ತಿರೋದು ಅದೇ, ಆನ್ಲೈನಲ್ಲಿ ನಾವೀಗ ಪಾಠ ಮಾಡ್ತಿದ್ದೇವೆ, ಅದು ಲರ್ನಿಂಗ್ನ ಒಂದು ಭಾಗ. ಸೊ ಇಟ್ ದ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ICT ಇನ್ ಎಜುಕೇಷನ್ ಟರ್ಮ್ಡ್ ಆಸ್ ಲರ್ನಿಂಗ್. ನಾವು ಇಂಟರ್ನೆಟನ್ನು ಎಜುಕೇಷನ್ ಸಿಸ್ಟಮಲ್ಲಿ ಯೂಸ್ ಮಾಡಿದರೆ ಅದನ್ನು ಲರ್ನಿಂಗ್ ಅಂತ ಹೇಳ್ತೇವೆ. ಅದರಲ್ಲಿ ಏನೆಲ್ಲ ಇದೆ? ಬುಕ್ ಅಂತೇಳಿದೆ. ಬುಕ್ ಅಂದರೆ ಎಲೆಕ್ಟ್ರಾನಿಕ್ ಬುಕ್ಸ್ ರೀಡರ್. ಎಲೆಕ್ಟ್ರಾನಿಕ್ ಬುಕ್ ರೀಡರ್ ಅಂತೇಳಿದೆ. ಆ ಒಂದು ಸಾಫ್ಟ್ವೇರ್ನ ಇಟ್ಕೊಂಡು ನಮಗೆ ಕೆಲವೊಂದು ಪುಸ್ತಕಗಳನ್ನು ಓದಿಕೊಳ್ಳುವಂಥದ್ದು. ದೆನ್ ಟೆಕ್ಸ್ಟ್, ನಿಮಗೆ ಗೊತ್ತೇ ಇದೆ, ಕೆಲವೊಂದು ಫಾರ್ಮೆಟ್ ಆಫ್ ಟೆಕ್ಸ್ಚುಯಲ್ ಡಾಟಾ ಇಸ್ ಕಾಲ್ಡ್ ಟೆಕ್ಸ್ಟ್. ಆ್ಯಂಡ್ ಆನ್ಲೈನ್ ಚಾರ್ಟ್, ರಿಯಲ್ ಟೈಮ್ ಎಕ್ಸ್ಚೇಂಜ್, ಈ ಥರ ಒಂದು ಟೆಕ್ಸ್ಟ್ ಬುಕ್ಗಳು ಕೂಡ ನಮಗೆ PDF ಆಗಿ ಸಿಗುತ್ತೆ. ಅದೇ ಥರ ಆನ್ಲೈನಲ್ಲಿ ನಮಗೆ ಈಗ ನಾವೇ ಆನ್ಲೈನಲ್ಲೇ ಡಿಸ್ಕಸ್ ಮಾಡಿ ನಮಗೆ ಆ ಪಾಠಗಳನ್ನು ಅರ್ಥ ಮಾಡಿಕೊಳ್ಬೋದು. ಇದನ್ನು ಟೆಕ್ಸ್ಟ್ ಅಂತ ಹೇಳುವಂಥದ್ದು. ಮತ್ತು ಕಂಟೆಂಟ್, ಕೆಲವೊಂದು ವಿಡಿಯೋಸ್, ಆಡಿಯೋಸ್, ಅದರ ಮುಖಾಂತರ ನಿಮಗೆ ಪಾಠವನ್ನು ಅಲ್ವಾ, ಕೆಲವರು ಆ ಥರ ಪಾಠ ಕೆಲವರು ಇರ್ತಾರೆ, ಇಯರ್ಫೋನ್ ಹಾಕಿಕೊಂಡು ಅದರಲ್ಲಿ ಆಡಿಯೋದ ಮುಖಾಂತರ ಕೇವಲ ಸೌಂಡ್ ಮಾತ್ರ ಕೇಳುವಂಥದ್ದು. ಈ ಥರ A+B=C, ಈ ಥರ ಒಂದು ಅವರು ಹೇಳ್ತಾ ಹೋಗುವಂಥದ್ದು, ನೀವು ಕೇಳ್ತಾ ಹೋಗುವಂಥದ್ದು ಪಾಠಗಳನ್ನು. ಅಥವಾ ವಿಡಿಯೋ ಮುಖಾಂತರ, ಈಗ ನಾನು ಇದನ್ನು ಯೂಟ್ಯೂಬಿಗೆ ಹಾಕಿದರೆ ಆ ವಿಡಿಯೋ ನೋಡಿಕೊಂಡು ನೀವು ಪಾಠ ಕೇಳುವಂಥದ್ದು, ಕಂಟೆಂಟ್. ದೆನ್ ಎಜುಕೇಷನಲ್ TV ಚಾನಲ್ಸ್, ನಿಮ್ಗೆ ಗೊತ್ತೇ ಇದೆ, ಬೈಜೂಸ್ ಇಂಥದ್ದೆಲ್ಲ ಇದೆ. ಮತ್ತು ವಿಕ್ಟರ್ಸ್, ನಮಗೆ ಈಗ ಕೈಟನ ವಿಕ್ಟರ್ಸ್ ಚಾನಲ್, ಇದೆಲ್ಲ TV ಚಾನಲ್, ಎಜುಕೇಷನ್ಗೆ ಸಂಬಂಧಪಟ್ಟದ್ದು. ಇದರ ಲರ್ನಿಂಗಿಂದ
ಯಾವುದೆಲ್ಲ ನಮಗೆ ಲಾಭಗಳಿದೆ. ಇಟ್ ಕ್ಯಾನ್ ಆಫರ್ ವೆರೈಟಿ ಆಫ್ ಕೋರ್ಸಸ್. ನಿಮಗೆ ಕೆಲವೊಂದು ಕೋರ್ಸನ್ನು ಆನ್ಲೈನಲ್ಲಿ ಮಾಡ್ಬೋದು, ಲೈಕ್ ಬೈಜೂಸ್ ಆ್ಯಪ್ ಇದೆಲ್ಲ ಇದೆಲ್ಲ, ಅದರಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನು ನಿಮಗೆ ಆನ್ಲೈನಲ್ಲಿ ಕಲಿಲಿಕ್ಕೆ ಆಗ್ತದೆ. ಇಟ್ ಸೇವ್ಸ್ ದ ಜರ್ನಿ. ನಮಗೊಂದು ಲಂಡನ್ ಯೂನಿವರ್ಸಿಟಿ, ಲಂಡನ್ನಲ್ಲಿ ಒಂದು ಯೂನಿವರ್ಸಿಟಿ, ಈಗ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಎಲ್ಲ ಹೋಗಿ ನಮಗೊಂದು ಯಾವುದಾದ್ರೂ ಒಂದು ಡಿಗ್ರಿ ಮಾಡಬೇಕಂತ ಇದ್ದರೆ ಈಗ ಅಲ್ಲಿಗೆ ಹೋಗ್ಬೇಕಂತಿಲ್ಲ, ಆನ್ಲೈನಲ್ಲಿ ಕೂಡ ಅದನ್ನು ನಮಗೆ ಮಾಡ್ಕೊಳ್ಬೋದು ಅಂತೇಳಿ. ಪೀಪಲ್ ಕ್ಯಾನ್ ಎಂಜಾಯ್ ಎಟ್ ಲೋವರ್ ಕಾಸ್ಟ್, ಕಡಿಮೆ ಹಣದಲ್ಲಿ ದೊಡ್ಡ ಕೋರ್ಸ್ಗಳನ್ನು ನಮಗೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಂತೇಳುವಂಥ. ಚಾಲೆಂಜಸ್ ಏನು? ಫೇಸ್ ಟು ಫೇಸ್ ಇಂಟರಾಕ್ಷನ್ ಆಗೋದಿಲ್ಲ. ನೋಡಿ, ನಾನು ಈಗ ನಿಮ್ಮ ಹತ್ರ ಮಾತಾಡುವಾಗ ಆನ್ಲೈನಲ್ಲಿ ಮೊಬೈಲಲ್ಲಿ ಮಾತ್ರ ನೋಡಿಕೊಂಡು ಮಾತಾಡ್ಬೋದು, ನಮಗೆ ನೇರ ನಿಮ್ಮನ್ನು ನೋಡಿ ಮಾತಾಡಲಿಕ್ಕೆ ಆಗೋದಿಲ್ಲ. ಫೇಸ್ ಟು ಫೇಸ್ ಇಂಟರಾಕ್ಷನ್ ಆಗೋದಿಲ್ಲ. ಆನ್ಲೈನಲ್ಲಿ ಕ್ಲಾಸ್ ಮಾಡುವಾಗ ಅದೇ ಒಂದು ಪ್ರಾಬ್ಲಮ್ ಇ ಲರ್ನಿಂಗಲ್ಲಿ ಕೂಡ ಆಗುತ್ತೆ. ದೆನ್ ಇಟ್ ಇಂಪ್ಲಿಮೆಂಟ್ಸ್ ರಿಕ್ವೈರ್ಸ್ ಕಂಪ್ಯೂಟರ್ ಆ್ಯಂಡ್ ಹೈ ಸ್ಪೀಡ್ ಇಂಟರ್ನೆಟ್. ಈಗ ಯೂಸರ್ ಆ್ಯಂಡ್ ಎಡ್ಮಿನ್ ಅಂದರೆ ಈಗ ನಾನು ಪಾಠ ಮಾಡೋದು ಮತ್ತು ನೀವು ಯೂಸರ್, ನೀವು ಅದನ್ನು ನೋಡುವವರು. ಹಾಗಿರುವಾಗ ಇಬ್ಬರಿಗೂ ಕೂಡ ಎರಡು ಕಡೆಯಿಂದ ಕೂಡ ಹೈ ಸ್ಪೀಡ್ ಇಂಟರ್ನೆಟ್ ಇಲ್ಲದಿದ್ದರೆ ನಿಮಗೆ ಮೇ ಬಿ ಅದು ಬ್ರೇಕ್ ಡೌನ್ ಆಗ್ಬೋದು. ಇದೆಲ್ಲ ಇ ಲರ್ನಿಂಗಿನ ಲಿಮಿಟೇಷನ್ಸ್. ದ ಪೀಪಲ್ ಮೇ ನಾಟ್ ಗೆಟ್ ದ ಪ್ರಾಪರ್ ಮೋಟಿವೇಶನಲ್, ಡಸ್ ನಾಟ್ ಪ್ರೊವೈಡ್ ಎ ರಿಯಲ್ ಲ್ಯಾಬ್ ಫೆಸಿಲಿಟಿ. ಕೆಲವೊಂದು ನಾನು ಹೇಳ್ದಲ್ಲ, ಈ ಕಂಪ್ಯೂಟರ್ ಅಪ್ಲಿಕೇಶನ್ ನಮ್ಮ ಸಬ್ಜೆಕ್ಟಲ್ಲಿ C++ ಪ್ರೋಗ್ರಾಮನ್ನು ನಮಗೆ ಕಂಪ್ಯೂಟರ್ ಇಟ್ಕೊಂಡು ನಿಮ್ಮ ಮುಂದೆ ತೋರಿಸಬೇಕಾಗುತ್ತೆ. ಅದನ್ನು ಆನ್ಲೈನಲ್ಲಿ ನಮಗೆ ತೋರಿಸಲಿಕ್ಕೆ ಆಗೋದಿಲ್ಲ. ನಾನು ಕೆಲವೊಂದನ್ನು ಸ್ಕಿಪ್ ಮಾಡಿದೆ, ನಿಮ್ಗೆ ಗೊತ್ತೇ ಇದೆ ಭಾಗಗಳು. ಹಾಗಾಗಿ ನಾವು ಇಲ್ಲಿ ಕಲ್ತದ್ದು ಇ ಗವರ್ನೆನ್ಸ್, ಇ ಬಿಸ್ನೆಸ್ ಮತ್ತು ಇ ಲರ್ನಿಂಗ್. ಓಕೆ, ಸೊ ಇದನ್ನಿಷ್ಟೆಲ್ಲವನ್ನು IT ಅಪ್ಲಿಕೇಶನಲ್ಲಿ ಕಲಿಲಿಕ್ಕೆ ಇರುವಂಥದ್ದು ಫೋಕಸ್ ಪಾಯಿಂಟಲ್ಲಿ. ಮತ್ತು ICT ಎಲ್ಲ ಇದೆ, ಅದನ್ನೆಲ್ಲ ಇದರಿಂದ ಬಿಟ್ಟಿದ್ದಾರೆ. ಅಂದರೆ ನಮ್ಮ ಕಾಲ್ ಸೆಂಟರ್ ಇದನ್ನೆಲ್ಲ ಕಲಿಲಿಕ್ಕಿತ್ತು, ಅದನ್ನು ಇದರಿಂದ ಸ್ಕಿಪ್ ಮಾಡಿದ್ದಾರೆ. ಸೊ that's the end of the 10th chapter IT application. So that's the end of our syllabus. Thank you all.